ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿದ್ದಾರೆ, ಸ್ವಾಮೀಜಿಗಳು ಚರ್ಚಿಸಿದ್ದಾರೆ. ಬೆಂಗಳೂರಿನ ಸತೀಶ್ ಸರ್ಕಾರಿ ನಿವಾಸದಲ್ಲಿ ಮಾತುಕತೆ ನಡೆದಿದೆ. ಸತೀಶ್ ಜಾರಕಿಹೊಳಿ ಜೊತೆಗೆ 12 ಸ್ವಾಮೀಜಿಗಳು ಚರ್ಚೆ ನಡೆಸಿದ್ದಾರೆ. ಬೋವಿ, ವಾಲ್ಮೀಕಿ, ಕುರುಬ ಮತ್ತು ಮಡಿವಾಳ ಸೇರಿದ ಹಾಗೆ ವಿವಿಧ ಹಿಂದುಳಿದ ವರ್ಗಗಳ ಸ್ವಾಮೀಜಿಗಳು ಚರ್ಚೆ ನಡೆಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಹಿಂದುಳಿದ ವರ್ಗಕ್ಕೆ ಮಂತ್ರಿಗಿರಿ, ಈ ಹಲವು ವಿಚಾರಗಳ ಬಗ್ಗೆ ಸತೀಶ್ ಜಾರಕಿಹೊಳಿಯ ಜೊತೆಗೆ ಸ್ವಾಮೀಜಿಗಳು ಮಾತುಕತೆ ನಡೆಸಿದ್ದಾರೆ. ಸದ್ಯದ ರಾಜ್ಯ ರಾಜಕಾರಣದ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈ ಚರ್ಚೆ ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಆ ಫೋಟೋಸ್ ನೀವು ಗಮನಿಸಬಹುದು. ಸಚಿವ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ 12 ಸ್ವಾಮೀಜಿಗಳು ಚರ್ಚೆ ನಡೆಸಿರುವಂಥದ್ದು. ಈಗ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಕೌಂಟೌನ್ ಶುರುವಾಗಿದೆ. ಈಗಾಗಲೇ ಮುಹೂರ್ತ ಫಿಕ್ಸ್ ಆಗೋಗಿದೆ. ಅದರ ಬೆನ್ನಲ್ಲೇ ಸಂಪುಟ ರಚನೆಯ ಕಸರತ್ತು ಜೋರಾಗಿದೆ. ಯಾರ್ಯಾರು ಯಾವ್ಯಾವ ಸ್ಥಾನಕ್ಕೆ ಲಾಬಿ ಶುರು ಮಾಡಬೇಕು ಈಗಾಗಲೇ ಶುರು ಮಾಡಿಬಿಟ್ಟಿದ್ದಾರೆ. ಒಂಥರ ಡಿ.ಕೆ. ಶಿವಕುಮಾರ್ ಅವರ ನಿವಾಸ ಶಕ್ತಿ ಕೇಂದ್ರದ ಹಾಗಾಗೋಗಿದೆ, ಪವರ್ ಸೆಂಟರ್ ರೀತಿ ಕಾಣಿಸ್ತಾ ಇದೆ. ಎಲ್ಲರೂ ಕೂಡ ಡಿ.ಸಿ.ಎಂ ಆಕಾಂಕ್ಷಿಗಳು ಆ ಸ್ಥಾನಕ್ಕೆ, ಸಚಿವ ಸ್ಥಾನಕ್ಕೆ. ಹೀಗೆ ಈ ಮಧ್ಯೆ ಈ ಭೇಟಿ, ಸತೀಶ್ ಭೇಟಿಯನ್ನ ಮಾಡಿದ್ದಾರೆ. ಬೆಂಗಳೂರಿನ ಸದಾಶಿವನಗರದ ಡಿ.ಕೆ. ನಿವಾಸದಲ್ಲಿ ಭೇಟಿಯಾಗಿದ್ದಾರೆ. ಹಿಂದುಳಿದ ವರ್ಗಕ್ಕೆ ಪ್ರಾತಿನಿಧ್ಯ ನೀಡಬೇಕು ಅನ್ನೋದಾಗಿ ಆಗ್ರಹಿಸಿದ್ದಾರೆ. ಸತೀಶ್ ಭೇಟಿ ಬಳಿಕ ಡಿ.ಕೆ.ಯನ್ನ ಭೇಟಿಯಾಗಿದ್ದಾರೆ ಸ್ವಾಮೀಜಿಗಳು. ಬೆಂಗಳೂರಿನ ಸದಾಶಿವನಗರ ಡಿ.ಕೆ. ನಿವಾಸದಲ್ಲಿ ಭೇಟಿಯಾಗ್ತಾ ಇದೆ. ಈ ಹಿಂದೆ ಹೇಗೆ ಶಾಸಕರುಗಳು ದೌಡಾಯಿಸ್ತಾ ಇದ್ರು, ಈಗ ಅದು ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ. ಬುಧವಾರ ಆದ್ರೆ ಪದಗ್ರಹಣ ಕಾರ್ಯಕ್ರಮ ಇದೆ. ಡಿ.ಕೆ.ಶಿ ಅವರ ಜೊತೆಗೆ ಯಾವ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನೋದು ಈ ಕ್ಷಣಕ್ಕಿರುವಂತ ಕುತೂಹಲ. ಸೊ ಅದಕ್ಕೂ ಪೂರ್ವ ತಯಾರಿ ಹೇಗಾಗ್ತಾ ಇದೆ ನೋಡಿ. ಆ ಪಟ್ಟವನ್ನ ಗಿಟ್ಟಿಸ್ಕೊಳ್ಳೋದಕ್ಕೆ ಯಾವ ರೀತಿಯಾಗಿ ಪೈಪೋಟಿಗಿಳಿದಿದ್ದಾರೆ, ಲಾಬಿಗಳು ನಡೀತಾ ಇದೆ ಅಂತ. ಸತೀಶ್ ಭೇಟಿ ನಂತರದಲ್ಲಿ ಡಿ.ಕೆ.ಯನ್ನ ಭೇಟಿಯಾಗಿದ್ದಾರೆ ಸ್ವಾಮೀಜಿಗಳು. ಬೆಂಗಳೂರಿನ ಸದಾಶಿವನಗರದ ಡಿ.ಕೆ. ನಿವಾಸಕ್ಕೆ ಒಬ್ಬೊಬ್ಬರಾಗಿನೇ ಲಗ್ಗೆ ಇಡ್ತಾ ಇದ್ದಾರೆ. ಹಿಂದುಳಿದ ವರ್ಗಕ್ಕೆ ಪ್ರಾತಿನಿಧ್ಯವನ್ನ ಕೊಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಡಿ.ಸಿ.ಎಂ ಸ್ಥಾನ ಆದ್ರೂ ಅಷ್ಟೇ, ಅದನ್ನೆಷ್ಟು ಕ್ರಿಯೇಟ್ ಮಾಡ್ತೀರಾ? 4 ಡಿ.ಸಿ.ಎಂ ಸ್ಥಾನ ಆದ್ರೆ ಅದು ಯಾವುದ್ರ ಮೇಲೆ? ಹಿರಿಯರಿಗ, ಯುವ ಮುಖಗಳಿಗ, ಅಥವಾ ಸಮುದಾಯವಾರು ಲೆಕ್ಕಾಚಾರನ, ಪ್ರಾಂತ್ಯವಾರು ಲೆಕ್ಕಾಚಾರನ? ಇದೆಲ್ಲ ಇದ್ದೇ ಇದೆ. ಅದರ ನಡುವೆ ಹಿಂದುಳಿದ ವರ್ಗಕ್ಕೆ ಪ್ರಾತಿನಿಧ್ಯವನ್ನ ಕೊಡಬೇಕು ಅಂತ ಡಿ.ಕೆ.ಯನ್ನ ಭೇಟಿ ಮಾಡಿದ್ದಾರೆ ಸ್ವಾಮೀಜಿಗಳು. ಮಾತುಕತೆ ನಡೆದಿದೆ. ಒಂದು ಹಂತದ ಮನವಿಯನ್ನ ಕೂಡ ಮಾಡಿಕೊಳ್ತಾರೆ. ಅದಕ್ಕೂ ಮುಂಚಿತವಾಗಿ ಸತೀಶ್ ಅವರನ್ನ ಭೇಟಿಯಾಗಿದ್ರು ಸ್ವಾಮೀಜಿಗಳು. ಅದರ ನಂತರ ಡಿ.ಕೆ. ಭೇಟಿಯನ್ನ ಮಾಡಿದ್ದಾರೆ ಅವರ ಸದಾಶಿವನಗರ ನಿವಾಸದಲ್ಲಿ. ಬಹಳಷ್ಟು ಜನ ಒಟ್ಟಾಗಿನೇ ಬಂದಿದ್ದಾರೆ. ಕೊಡ್ಲೇಬೇಕು ನಮಗೊಂದು ಅವಕಾಶ ಅನ್ನೋದಾಗಿ ಅವರಿಗೆ ಗೌರವಿಸಿದಂಥ ಸಂದರ್ಭದ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಹಿಂದುಳಿದ ವರ್ಗವನ್ನ ಪರಿಗಣನೆಗೆ ತಗೊಳ್ಳಿ, ಪ್ರಾಮುಖ್ಯತೆಯನ್ನ ಕೊಡಿ, ಪ್ರಾತಿನಿಧ್ಯ ಕೊಡಿ, ಹೊಸ ಸಂಪುಟ ರಚನೆಯಾಗ್ತಾ ಇದೆ, ಒಂದು ಅವಕಾಶವನ್ನ ಮಾಡಿಕೊಡಿ ಅಂತ. ಈಗಾಗಲೇ ಕೆಲ ಲೆಕ್ಕಾಚಾರಗಳಂತ ಹೇಳಿದ್ರೆ ಇದ್ದಂಥ ಸಚಿವರು ಯಾರು ಸ್ಥಾನ ಉಳಿಸ್ಕೊಳ್ತಾರೆ, ಹೊಸಬರ ಲೆಕ್ಕಾಚಾರ, ಹೊಸಬರು ಬರ್ತಾರೆ ಅಂತ ಹೇಳಿದ್ರೆ ಯಾರು ಬರ್ತಾರೆ, ಈ ರೀತಿಯಾಗೆಲ್ಲ ಕ್ಯಾಲ್ಕುಲೇಷನ್ ನಡೀತಾ ಇದೆ. ಇದೇ ಸರಿಯಾದ ಸಮಯ ನಮಗೆ ಅವಕಾಶಗಳನ್ನು ಕೇಳೋದು ಅಂಥೇಳಿ ಹಿಂದುಳಿದ ವರ್ಗಕ್ಕೆ ಪ್ರಾತಿನಿಧ್ಯ ನೀಡಿ ಅಂತ ಸ್ವಾಮೀಜಿಗಳು ಕೂಡ ಡಿ.ಕೆ.ಶಿ ಅವರನ್ನ ಭೇಟಿಯಾಗಿ ಖುದ್ದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮಾತುಕತೆ ನಡೆದಿದೆ. ಹಾಗೆ ಅವರನ್ನ ಗೌರವಿಸಿದ್ದಾರೆ. ಶಾಲು ಹೊದಿಸಿ ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದಾರೆ. ಸೊ ಇದು ಎಲ್ಲ ವರ್ಗದಲ್ಲೂ, ಎಲ್ಲ ಸಮುದಾಯದಲ್ಲೂ ಕೇಳಿ ಬರ್ತಾ ಇರುವಂತ ಬೇಡಿಕೆ, ಸಚಿವ ಸ್ಥಾನ ಕೊಡಿ ಅಂತ. ಸಮುದಾಯವಾರು ಅಲ್ಲದೇನು ಹೊಸಬರಿಗೂ ಅವಕಾಶ ಕೊಡಿ ಅನ್ನೋದಾಗಿ ಇದಾಗಲೇ ಆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಒಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮೊದಲೇ ಬಾರಿ ಆಯ್ಕೆಯಾದಂಥ ಶಾಸಕರು ಕೂಡ ಬೇರೆ ಬೇರೆ ರಾಜ್ಯಗಳ ಉದಾಹರಣೆಯನ್ನ ಕೊಟ್ಟು, ಬೇರೆ ರಾಜ್ಯಗಳಲ್ಲಿ ಆಗುತ್ತೆ ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಯಾಕಾಗಲ್ಲ, ಹೊಸಬರು ಯಾಕೆ ಸಚಿವರಾಗಬಾರ್ದು, ಹೊಸ ಮುಖಗಳಿಗೆ ಯಾಕೆ ಅವಕಾಶವನ್ನು ಕೊಡಬಾರ್ದು ಅನ್ನೋದಾಗಿ ತಮ್ಮ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ. ಇದೀಗ ಎಲ್ಲಾ ಕಡೆಯಿಂದಲೂ ಕೂಡ ಮನವಿ ಬರ್ತಾ ಇದೆ. ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥ ಕುತೂಹಲ ಪ್ರತಿಯೊಬ್ಬರಲ್ಲೂ ಇದೆ.